ರಿಲಿಜಿಯಸ್ ಪ್ರಾಕ್ಟೀಸ್ನಲ್ಲಿ ಪೂಜೆ ಬಹಳ ದೊಡ್ಡ ಜಾಗ ತಗೊಂಡಿದೆ. ಭಕ್ತಿ ಮುಖ್ಯ, ಭಾವನೆಯ ಪ್ರಪಂಚ, ಭಾವನಾತ್ಮಕವಾಗಿ ನಾವು ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಎಮೋಷನಲ್ ಸ್ಟ್ರೆಂತ್, ಎಮೋಷನಲ್ ಕೋಶಂಟ್, ನಮ್ಮಲ್ಲಿ ಯಾವ ರೀತಿ ಎಮೋಷನಲ್ ಸ್ಟ್ರೆಂತ್ ಬಿಲ್ಡಪ್ ಮಾಡ್ತೀವಿ ಬಹಳ ಮುಖ್ಯ. ಪೂಜೆಯಲ್ಲಿ ನಮ್ಮ ಎಮೋಷನಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಫಲಶ್ರುತಿ ಅಂತ ಹೇಳ್ತಾರೆ. ಹಾಗೆ ಪೂಜೆ ಆದಮೇಲಿಂದ ಏನು ಫಲ ಇದೆ, ಯಾವ್ಯಾವ ಕೆಲಸದಲ್ಲಿ ಸ್ಟೆಬಿಲಿಟಿ ಬರುತ್ತೋ ಅವೆಲ್ಲ ಪೂಜೆನೇ. ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಈ ಸ್ಟೆಬಿಲಿಟಿ ಯಾವುದರಿಂದ ಬರುತ್ತೋ ಅದನ್ನು ಪೂಜೆ ಅಂತಲೇ ಕನ್ಸಿಡರ್ ಮಾಡ್ಬೋದು. ಚಾಯ್ಸ್ ನಮ್ಮದು, ರೆಸ್ಪಾನ್ಸ್ ನಮ್ಮದು, ಎರಡೂ ಇದ್ದಾಗ ಸ್ಟೆಬಿಲಿಟಿ ಬರುತ್ತೆ. ಅವರ್ ಚಾಯ್ಸ್ ಆ್ಯಂಡ್ ಅವರ್ ರೆಸ್ಪಾನ್ಸ್ ಗಿವ್ಸ್ ದಿ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಇದ್ದಾಗ ಪಾಸಿಟಿವ್ ಆಗಿರ್ತೀವಿ ನಾವು. ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತೆ ಪೂಜೆ. ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡೋದಲ್ಲ, ಆ ಪ್ರಾಸೆಸ್ನಲ್ಲಿ ರೇಡಿಯೇಟ್ ಆಗುತ್ತೆ. ಯಾಕೆ ರೇಡಿಯೇಟ್ ಆಗುತ್ತೆ ಅಂದರೆ, ದಿಸ್ ಈಸ್ ನಾಟ್ ಎ ಡೂಯಿಂಗ್, ಇಟ್ ಈಸ್ ಎ ಬೀಯಿಂಗ್. ಅದರಿಂದ ನಮ್ಮಲ್ಲಿ ಒಂದು ಹೀಲಿಂಗ್ ಪ್ರಾಸೆಸ್ ಅದು. ಅದರಿಂದ ಎನರ್ಜಿ ರೇಡಿಯೇಟ್ ಆಗುತ್ತೆ, ಪಾಸಿಟಿವ್ ವೈಬ್ರೇಷನ್ ರೇಡಿಯೇಟ್ ಆಗುತ್ತೆ. ನಮ್ಮ ಎಮೋಷನ್ಸ್ ಚಾನಲ್ ಆಗುತ್ತೆ, ಬ್ಲಾಕ್ ಆಗಲ್ಲ. ಎಲ್ಲೂ ಪೂಜೆ ಮಾಡಿದಾಗ ಎಮೋಷನ್ಸ್ ಚಾನಲ್ ಆಗುತ್ತೆ, ವೈಬ್ರೇಷನ್ ರೇಡಿಯೇಟ್ ಆಗುತ್ತೆ. ನಮ್ಮಲ್ಲಿ ಎಮೋಷನಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ವಿ ಫೀಲ್ ಸ್ಟ್ರಾಂಗ್ ಆಫ್ಟರ್ ಪೂಜೆ. ಇದಾದರೆ ರೈಟ್ ಪೂಜೆ ಆಗಿದೆ, ನಾವು ಇನ್ವಾಲ್ವ್ ಆಗಿದ್ದೀವಿ, ಭಾವ ಕೊಟ್ಟಿದ್ದೀವಿ, ಭಕ್ತಿ ಕೊಟ್ಟಿದ್ದೀವಿ. ಈ ನಾವು ಶಕ್ತಿ ಅಂತ ನಮ್ಗೆ ಗೊತ್ತಾಗತ್ತೆ, ನಮ್ಮ ಶಕ್ತಿ. ಆವಾಗ ನಾವು ಯಾರ ಮೇಲೂ ಅವಲಂಬಿಸೋದಿಲ್ಲ. ಅವಲಂಬಿಸಲ್ಲ ಅಂದರೆ ನಮಗೆ ಯಾರೂ ಅಪ್ಸೆಟ್ ಮಾಡೋಕ್ಕಾಗಲ್ಲ, ನಮ್ಗೆ ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಅಪ್ಸೆಟ್ ಆಗಲ್ಲ ನಾವು. ಎರಡನೇದು, ಇರಿಟೇಟ್ ಆಗಲ್ಲ. ಮೂರನೇದು, ನಾವು ಯಾವ ಇನ್ಸಲ್ಟೂ ನಮ್ಗೆ ತಗಲಲ್ಲ. ಯಾರೇನೇನು ಇನ್ಸಲ್ಟ್ ತಗಲಲ್ಲ. ಈ ಸ್ಥಿತಿ ಬರುತ್ತೆ. ಎಮೋಷನಲ್ ಸ್ಟ್ರೆಂತ್ ಜಾಸ್ತಿ ಇದ್ದರೆ ಮಾತ್ರ. ಇಲ್ಲದ್ರೆ ಯೂಶಲ್ ಆಗಿ ಎಮೋಷನಲ್ ಸ್ಟ್ರೆಂತ್ ಕಡೆ ಗಮನ ಕೊಡದೇ ಇದ್ದರೆ, ಚಾನಲ್ ಆಫ್ ಎಮೋಷನ್ ಗಮನ ಕೊಡದೇ ಇದ್ದರೆ, ನಾವು ಇದನ್ನೆಲ್ಲ ಕೂಡ ನಾವು ಕಾರಣ ಏನು, ನನಗೆ ಅಪ್ಸೆಟ್ ಆಗಿರೋದಕ್ಕೆ ಕಾರಣ ಬೇರೆಯವರು, ಅವರಿಂದ ನಾನು ಹೀಗಿದ್ದೀನಿ, ನನ್ನ ಎಮೋಷನ್ಸ್ ಎಲ್ಲ ಅಪ್ಸೆಟ್ ಆಗಿರೋದು, ಅದರಿಂದ ನನಗೆ ಕಾಯಿಲೆ ಬಂದಿರೋದು ದೇಹಕ್ಕೆ, ಎಲ್ಲ ಕಾರಣಗಳೆಲ್ಲ ಇವರಿಂದ, ಜನಗಳಿಂದ, ಸಮಾಜದಿಂದ, ಸಮಾಜ ಹೀಗಿರೋದ್ರಿಂದ, ಸಿಚುಯೇಷನ್ನಿಂದ, ಟೈಮ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ, ಪ್ರಪಂಚ ಹೀಗಿದೆ ಅದಕ್ಕೋಸ್ಕರ, ಕಲಿಯುಗ ಅದಕ್ಕೆ ನನಗೆ ಹೀಗಾಗ್ತಾ ಇದೆ. ಇದು ಎಲ್ಲಿವರೆಗೂ ಇದೊಂದು ಬಿಲೀಫ್ ಸಿಸ್ಟಮ್. ಎಲ್ಲಿವರೆಗೂ ಇದು ನಾವು ಅಜ್ಞಾನದಲ್ಲಿ ಇದನ್ನು ನಾವು ನಂಬಿಟ್ಟಿರ್ತೀವಿ, ಆಗ ಕಾಯ್ತೀವಿ ಅದಕ್ಕೆ. ಅವ್ರು ಸಾರಿ ಹೇಳಿ ಆಮೇಲೆ ನಾನು ಸರಿ ಹೋಗ್ತೀನಿ. ನನ್ನ ಎಮೋಷನ್ಸ್ ಸರಿ ಹೋಗೋದು ಯಾವಾಗ, ಅವ್ರು ಸಾರಿ ಹೇಳಿದ ಮೇಲೆ, ಅಥವಾ ಅವರು ಬದಲಾದ ಮೇಲೆ, ಅವರು ಅಪಾಲಜಿ ಕೇಳಿದ ಮೇಲೆ, ಈ ಥರ ಎಲ್ಲ ನಾವು ಸಣ್ಣದಕ್ಕೆ ಹಠ ಮಾಡಿಕೊಂಡು ಇದು ನೋಡೋದಕ್ಕೆ ಸಣ್ಣಕ್ಕೆ ಕಾಣಿಸೋದು. ಎಮೋಷನಲ್ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನಾವು ರೇಡಿಯೇಟ್ ಮಾಡೋಕ್ಕಾಗಲ್ಲ ಒಳ್ಳೆ ವೈಬ್ರೇಷನ್ನು, ಬ್ಯಾಟ್ರಿ ಡೌನ್ ಆಗುತ್ತೆ. ಇದು ಹಂತದಲ್ಲಾಗತ್ತೆ. ಯಾವಾಗ ನಾವು ಬೇರೆಯವರಿಗೆ ಅಪ್ಸೆಟ್ ಮಾಡೋದನ್ನು ತಗೊಂಡು ಇರಿಟೇಟ್ ಮಾಡಿಕೊಂಡು, ನಾವು ಯಾವಾಗ ಇನ್ಸಲ್ಟ್ಗಳನ್ನೆಲ್ಲ ತಗೊಂಡು ಕಾಯ್ತಾ ಕೂತಿರ್ತೀವಿ, ಇದೆಲ್ಲ ರಿಪೇರಿ ಆಗುತ್ತೆ ಅವರಿಂದ, ಅವ್ರು ಸರಿ ಹೋಗಲಿ ಅಂತ ಕಾಯ್ತೀವಿ ಫಸ್ಟ್ ಸ್ಟೆಪ್ನಲ್ಲಿ. ಸೆಕೆಂಡ್ ಸ್ಟೆಪ್ನಲ್ಲಿ ಯಾರೂ ಬರಲ್ಲ ನಮ್ಮ ಹತ್ರ. ಸಾರಿ ಹೇಳಿದ್ರೂ ಕೂಡ ನಮಗೆ ಹೋಗಲ್ಲ. ಆಗಿರೋದು ಸಾರಿ ನನಗೆ ಹೋಗಲ್ಲ, ಗಾಯ ಆಗಿರುತ್ತಲ್ಲ, ನಾವು ಮರೆಯೋದೇ ಇಲ್ಲ, ಹೊರಟು ಅಂತೀವಲ್ಲ. ಅವ್ರು ಮಾಡಿದರೆ ಅವ್ರು ಸಾರಿ ಹೇಳಿದಾಗ ಮರಿಬೇಕಾಗಿತ್ತು. ನೀವೇ ಮಾಡ್ಕೊಂಡಿರೋ ಹೊರಟು ನೀವೇ ಹೀಲ್ ಮಾಡಬೇಕು. ಪ್ರಾಸೆಸ್ಸು, ಪೂಜೆ ಪ್ರಾಸೆಸ್ನಲ್ಲಿ ಹೀಲ್ ಆಗುತ್ತೆ. ಹೀಲ್ ಮಾಡಿಕೊಳ್ಬೇಕು. ಅವ್ರು ಸಾರಿ ಹೇಳಿದ್ರು ನಿಮ್ಗೆ ಹರ್ಟ್ ಆಗಲಿಲ್ಲ ಅಂದರೆ ಅವ್ರು ಹರ್ಟ್ ಮಾಡಿಲ್ಲ ಅಂತ ಅರ್ಥ. ಯಾರೂ ಹರ್ಟ್ ಮಾಡೋಕ್ಕಾಗಲ್ಲ. ನಾವೇ ಮಾಡ್ಕೊಂಡಿರ್ತೀವಿ. ಸೆಕೆಂಡ್ ಸ್ಟೇಜಲ್ಲಿ ಶುರು ಮಾಡ್ತೀವಿ. ನಮ್ಗೆ ಯಾರೂ ಗೌರವ ಕೊಡೋದಿಲ್ಲ. ಯಾಕೆಂದರೆ ಅವ್ರ ಹತ್ರ ಬರಲ್ಲ,
ಅವ್ರು ಹೇಳಿದ್ದು ನಮ್ಗೆ ಸಮಾಧಾನ ಆಗಲ್ಲ, ಕಾರಣಗಳು ಹೇಳೋದು ಸಮಾಧಾನ ಆಗಲ್ಲ, ಅದು ಸಾಧ್ಯ ಇಲ್ಲ ನಮ್ಮನ್ನು ಸರಿ ಮಾಡೋಕ್ಕೆ. ಅದಕ್ಕೆ ನಾವೇನಂತೀವಿ, ಸೆಕೆಂಡ್ ಸ್ಟೇಜಲ್ಲಿ ನಮ್ಗೆ ಪ್ರೀತಿಸಲ್ಲ, ಗೌರವ ಕೊಡಲ್ಲ, ನನಗೆ ವ್ಯಾಲ್ಯೂ ಕೊಡಲ್ಲ ಅಂತ ಶುರು ಮಾಡ್ತೀವಿ. ಇದು ಸೆಕೆಂಡ್ ಸ್ಟೇಜ್. ಸಿಗತ್ತಾ ವ್ಯಾಲ್ಯೂ? ಕೊಡೋದಲ್ಲ ಅಲ್ವಾ, ಗೌರವ ಕೊಡೋದಲ್ಲ ಅಲ್ವಾ, ಪ್ರೀತಿ ಕೊಡೋದಲ್ಲ ಅಲ್ವಾ, ಅಲ್ಲೂ ನಮಗೇನು ಸಿಗಲ್ಲ. ಯಾಕೆಂದರೆ ಕೊಡೋದಲ್ಲ, ಆದರೂ ಗೊತ್ತಾಗಲ್ಲ. ಎಕ್ಸ್ಪೆಕ್ಟ್ ಮಾಡ್ತೀವಿ. ಥರ್ಡ್ ಸ್ಟೇಜ್ ಇಮ್ಮಿಡಿಯೇಟ್ ಆಗಿ ಬರುತ್ತೆ. ನನಗೆ ಎಲ್ಲೂ ಬೆಲೆನೇ ಇಲ್ಲ ಅಂದಾಗ ನಾನು ಯಾರಿಗೂ ಬೇಡ ಅಂತ, ನೋ ಬಡಿ ನೀಡ್ಸ್ ಮೀ ಅಂತ, ನನಗೆ ಯಾರಿಗೂ ನಾನು ಬೇಡ ಆಗ್ಬಿಟ್ಟಿದ್ದೀನಿ, ನಾನು ಕಸದ ತೊಟ್ಟಿ ಆಗ್ಬಿಟ್ಟಿದ್ದೀನಿ, ನಾನು ಯಾರೂ ಕೇರೆ ಮಾಡಲ್ಲ. ಇಮ್ಮಿಡಿಯೇಟಾಗಿ ಬರುತ್ತೆ ಅದು ಥರ್ಡ್ ಸ್ಟೇಜ್. ಅದು ಬಂದರೆ ಫೋರ್ತ್ ಸ್ಟೇಜು ಭಾಳ ಈಸಿ, ನಾನೇ ನನಗೆ ಬೇಡ ಆಗ್ಬಿಡ್ತೀನಿ. ಇದು ಭಾಳ ಡೇಂಜರಸ್ ಸ್ಟೇಟ್. ನನಗೆ ನಾನು ಬೇಡ ಆಗ್ಬೋದು. ಪೂಜೆ ಮಾಡಿದಾಗ ಇದಿಷ್ಟು ಎಮೋಷನಲ್ ಯಾವ ರೀತಿ ನಮ್ಮ ಪ್ರಾಸೆಸ್ಸು ಹೀಲ್ ಮಾಡುತ್ತೆ, ಯಾವ ರೀತಿ ನಮ್ಮನ್ನು ಉಂಡು ಮಾಡಿದ್ದನ್ನು ಅದನ್ನು ಸರಿ ಮಾಡುತ್ತೆ, ಹೊರಗಡೆ ಬರ್ತೀವಿ ಗೊತ್ತಾಗುತ್ತೆ. ಎಷ್ಟೋ ಸತಿ ನಾವು ಅದು ಕೋಪ ಥರ ಬರ್ಬೋದು, ದ್ವೇಷದ ಥರ ಬರ್ಬೋದು, ಏನೋ ಬರ್ಬೋದು. ಕೆಲವರು ಹೇಳ್ತಾರೆ ಕೋಪ ಮಾಡ್ಕೊಳ್ಳಿ, ಎಲ್ಲ ಆಚೆ ಹಾಕ್ಬಿಡಿ, ಕೋಪ ಮಾಡ್ಕೊಳ್ಳೋದು ಸರಿ ಅಂತ. ಕೋಪ ಮಾಡ್ಕೊಳ್ಳೋದು ಮಾತ್ರ ಸರಿ ಅಲ್ಲ, ಹೊರಗಡೆ ಹಾಕುವಾಗ ನಮ್ಗೆ ಅದ್ರ ಬಗ್ಗೆ ಅರಿವಿರಬೇಕು. ನಾವೇನು ಮಾಡ್ತೀವಿ, ಬಾಸ್ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾರ ಮೇಲೋ ಮಾಡ್ಕೊತೀವಿ. ಚಾಯ್ಸ್ ಇದೆ ಅಲ್ಲಿ ನಮಗೆ. ಅಮ್ಮನ ಮೇಲೆ ಮಾಡ್ಕೊಳ್ಳೋದು ಆಗಲ್ಲ, ಮಾಡ್ಕೋಬಾರ್ದು, ತಪ್ಪು. ಗುರುಗಳ ಮೇಲೆ ಮಾಡೋದು, ಭಾನು ಮೇಲೆ ಮಾಡ್ಕೊಳ್ಳೋದು ಸರಿನಾ? ನಾವೇನು ಮಾಡ್ತೀವಿ, ಒಬ್ಬರ ಮೇಲೆ ಮಾಡ್ಕೊಳಕ್ಕಾಗಲ್ಲ, ಹೆಂಡತಿ ಮೇಲೆ ಮಾಡ್ಕೊಳಕ್ಕಾಗಲ್ಲ, ತಾಯಿ ಮೇಲೆ ಮಾಡ್ಕೋಬೋದು ಅಂತ. ಬಾಸ್ ಮೇಲೆ, ಕೊಲೀಗ್ಸ್ ಮೇಲೆ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳ ಮೇಲೆ ಮಾಡ್ಕೋಬೋದು. ಮಕ್ಕಳ ಮೇಲೆ ಮಾಡ್ಕೊಳಕ್ಕಾಗಲ್ಲ, ಕೆಲಸದವ್ರ ಮೇಲೆ ಮಾಡ್ಕೋಬೋದಾ? ಚಾಯ್ಸ್ ಯಾವಾಗ ನಾವು ಇದೆ ಇಲ್ಲೇ ಗಮನಿಸಬೇಕು. ಮಾಡ್ಕೊಳ್ಳದೆ ಇರೋಕ್ಕೂ ಚಾಯ್ಸ್ ಇದೆ ಅಲ್ವಾ, ಕೋಪ ಮಾಡ್ಕೊಳ್ಳದೆ ಇರೋಕ್ಕೂ ನಮಗೆ ಚಾಯ್ಸ್ ಇದೆ ಅಲ್ವಾ. ಇದು ನಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಆಗ ಎಮೋಷನ್ಸ್ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ಗೆ ಬರುತ್ತೆ. ಇದನ್ನು ನಾವು ಗಮನಿಸಬೇಕು. ಎಮೋಷನಲ್ ಒಂದು ಹೆಲ್ತ್ ಬಹಳ ಮುಖ್ಯ. ಎಮೋಷನಲ್ ಹೆಲ್ತು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಯಾರೂ ಅಪ್ಸೆಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ನಾನೇ ಕಾರಣ, ಇದು ನನ್ನಿಂದನೇ ಕೋಪ ಬಂದಿರೋದು, ನಾನೇ ಬೇಡ. ನಾವೇ ಒಂದು ಸೈಲೆಂಟ್ ಝೋನ್ ಅಂತ ಹಾಕೋದು ಕೂತಿಲ್ವಾ, ಅದೇ ಥರನೇ ಹಾಕ್ಕೊಳ್ಳಿ. ಇದು ನಾನ್ ಆ್ಯಂಗರ್ ಝೋನ್. ನಾನು ಇಲ್ಲಿ ಕೋಪ ಮಾಡ್ಕೊಳ್ಳೋದು ಈ ಜಾಗದಲ್ಲಿ. ಗುಡ್ಡದಲ್ಲಿ ಒಂದು ಬೋರ್ಡ್ ಹಾಕಿದ್ದೀನಿ, ಅಹಂಕಾರಕ್ಕೆ ಇದರ ಪ್ರವೇಶ ಇಲ್ಲ ಅಂತ. ಅದರ ಅರ್ಥನೇ ಅದು. ಕೋಪ, ತಾಪ, ದ್ವೇಷ ಎರಡು ಒಳಗಡೆ ಬರಬೇಡಿ. ಇದೆಯಾ? ಆಚೆನೇ ಇರಿ, ಇಲ್ವಾ? ಬನ್ನಿ ಒಳಗೆ ಬಂದಾಗ ಇದು ಹಾಳು ಮಾಡಬೇಡಿ. ಸ್ಮೋಕಿಂಗ್ ಏರಿಯಾ ಬೇರೆ ಮಾಡ್ತಾರೆ, ಅಲ್ಲಿ ಹೋಗಿ ಏನಾದ್ರು ಸಾಯಿ ಪರವಾಗಿಲ್ಲ, ಇಲ್ಲಿ ಬಂದು ಎಲ್ಲರೂ ಹಾಳು ಮಾಡಬೇಡಿ ಅಂತ. ಹಾಗೆ ನಾವೇ ಮಾಡ್ಕೋಬೇಕು. ಎಲ್ಲಿ ಹೇಗೆ ಬೋರ್ಡ್ ಹಾಕೊಂಡು ಮಾಡ್ತೀವಿ, ನಾವೇ ನಮ್ಮ ಏರಿಯಾದಲ್ಲಿ ಮನೆಯಿಂದ ಹೊರಡುವಾಗಲೇನೆ ಎಮೋಷನಲ್ ಆಗಿ ಸ್ಟ್ರಾಂಗ್ ಆಗಿ ಹೊರಟ್ರೆ ನಾವಂಥ ವೈಬ್ರೇಷನ್ನ ಸೊಸೈಟಿ ಕೊಡ್ಬೋದು. ಕಾಲೇಜು, ಸ್ಕೂಲು, ಇಲ್ಲಿಂದ ಆಚೆ ಬರುವಾಗ ಸ್ಟ್ರಾಂಗ್ ಆಗಿ ಬರೋದು ಅಂದರೆ ಡಿಗ್ರಿ ತೊಗೊಂಡು ಬರೋದಲ್ಲ. ಎಮೋಷನಲಿ ಸ್ಟ್ರಾಂಗ್ ಆಗಿದ್ದರೆ ಒಳ್ಳೆ CEO ಆಗ್ತಾನೆ, ಇಲ್ಲದ್ರೆ ಪ್ರಯೋಜನ ಆಗೋದಿಲ್ಲ. ಮಕ್ಕಳನ್ನ ಇವಾಗೆಲ್ಲ ಎಮೋಷನಲಿ ಸ್ಟ್ರಾಂಗ್, ಅದೇ ಈಕ್ವೇಷನ್ನ ಹೇಳ್ತಾ ಇರೋದು. EQ ಅಂತ ಹೇಳಿದ್ದು ಅದನ್ನೇ, ಎಮೋಷನಲ್ ಕೋಶಂಟ್ ಜಾಸ್ತಿ ಮಾಡೋದು. ಅಂದರೆ ಪೂಜೆಯಿಂದ ಹಿಂದಿನ ಕಾಲದಲ್ಲಿ ಮಾಡಿ ಭದ್ರ ಮಾಡ್ತಿದ್ರು, ಮನೇಲಂಥ ವೈಬ್ರೇಷನ್ ಇರೋದು. ಇವಾಗಲೂ ಕೂಡ ನಾವು ಶುರು ಮಾಡಬೇಕು ಅದನ್ನೆಲ್ಲ.